ಇದ್ ಬಂದು 30 ಲಕ್ಷ ಅಂತಂದ್ರೆ 3 ಅವರ್ಗ ರಾಗಿ ಕೊಡೋನು ಮನೆ ಹತ್ರ ಕೊಡೋನು ಇರ್ತೈತಂತೆ. 3 ತಿಂಗಳಿಂದ ಕಷ್ಟಪಟ್ಟು ಬೆಳೆದಿರೋ ರಾಗಿನ ಇವತ್ತು ಕಟ್ ಮಾಡಿಸ್ಬೇಕಾಗಿತ್ತು, ತಾಳ್ ಕೊಡೋನು ಹಾರ್ಕೊಂಡು ಹೋಗಿತ್ತು. ಅದಕ್ಕೋಸ್ಕರ ತಮಿಳ್ನಾಡಿಂದ ಈ ಮಿಷಿನ್ ಕೊಡೋನು ಬಂದಿತ್ತು. ನೀವು ಯಾರಾದ್ರೂ ನಮ್ಮ ರೈತರಾಗಿ ರಾಗಿ ಬೆಳೆದಿದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಕೊಯ್ಸ್ಬೇಕಾಗಿರೋ ಹೊಲ ಈ ತರ ಕೊಡೋನು ಇತ್ತು, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಬಹುದು. ಹೊಲ ಕೊಯ್ಸೋ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 10 ಗಂಟೆ ಮೇಲೆ ಕೊಯ್ಸಿ ಬಿಸಿಲಾಗಿದ್ರೆ ಕ್ಲೀನ್ ಆಗಿ ರಾಗಿ ಬರ್ತೈತೆ. ಸರ್ವೇದಲ್ಲಿ ಏನೋ ಕೊಯ್ಸ್ರೆ ಅರ್ಧ ರಾಗಿ ಮನೆಯಲ್ಲಿ, ಇನ್ನು ಅರ್ಧ ರಾಗಿ ಹೊಲದಲ್ಲಿ ಕೊಡೋನು ಇದ್ದೋಗ್ತೈತೆ. ಇವ್ರು ಎಷ್ಟನ್ನ ತಗೊಂತಾರೆ ಎಕರೆಗೆ ಅಂತಂದ್ರೆ ಎಕರೆ ಲೆಕ್ಕ ಎಲ್ಲ, ಇವರು ಅವರ್ ಲೆಕ್ಕ ಅವರ್ಗೆ 2700 ರೂಪಾಯಿ ಕೊಡೋನು ತಗೊಂತಾರೆ. ಮಿಷಿನ್ ಕೊಯ್ಸ್ರೆ ಏನಪ್ಪ ಪ್ರಾಬ್ಲಮ್ ಅಂತಂದ್ರೆ ಹುಳು ಹುಟ್ರು ಅವುಗಳು ಏನಿದ್ರೆ ಅದೆಲ್ಲ ಮಿಕ್ಸ್ ಆಗಿ ಕ್ಲೀನ್ ಆಗಿ ರಾಗಿ ಕೊಡೋನು ಸೇರ್ಕೊಂಡ್ಬಿಡ್ತದೆ. ಅದೇ ತರ ಅರ್ಧ ಅಡಿ ಬಿಟ್ಟು ತೆನೆ ಕೂಡ ಕಟ್ ಮಾಡ್ತಾನೆ, ಅದಕ್ಕೆ ಹುಲ್ ಕೂಡ ವೇಸ್ಟ್ ಆಗ್ತದೆ. ಮುಂದೆ ಕೊಯ್ಕೊಂಡು ಹೋಗ್ತಾ ಇದ್ರೆ ಹಿಂದೆ ಹುಲ್ ಕೂಡ ಬೀಳ್ತಾ ಇರ್ತೈತೆ. ಇಲ್ಲಿ ರಾಗಿ ಕೂಡ ಸ್ಟೋರ್ ಆಗ್ತಾ ಇರ್ತೈತೆ. ನಮ್ಮ ಅಪ್ಪನು ನಮ್ಮ ತಾತನವ್ರ ಕಾಲದಾಗ ರಾಗಿ ಬರ್ಬೇಕಂದ್ರೆ ಮನೆಗೆ 3 ತಿಂಗಳಾಗೋದು. ಆದ್ರೆ ಈ ಮಿಷಿನ್ ಬಂದಾಗಿನಿಂದ ಖಾಲಿ 3 ಅವರ್ ಕೂಡ ಮನೆಗೆ ರಾಗಿ ಕೂಡ ಬಂದ್ಬಿಡ್ತೈತೆ. ಮಿಷಿನ್ ಕೊಯ್ಸೋದ್ರಿಂದ ಕೊನೆಗಿದಾಗ ಅದೇ ತರ ಕೂಡ ಬಿಟ್ಬಿಟ್ಟಿರ್ತೈತೆ. ಅದನ್ನ ನಮ್ಮ ಅಣ್ಣನ ಫ್ರೆಂಡ್ ಇಬ್ರು ಕೂಡ ಕೊಯ್ಕೊಂಬಂದು ಮಿಷಿನ್ ಕೂಡ ಆಗ್ತಾ ಇದ್ರು. ಈ ಮಿಷಿನ್ ಕೊಯ್ಸ್ಬೇಕಂತಂದ್ರೆ ಹೊಲ ನಿಂತಿದೆ, ಚೆನ್ನಾಗಿ ಕೂಡ ಕೊಯ್ಕೊಂಡು ಹೋಗ್ತೈತೆ. ಮಲಗ್ಬಿಟ್ಟಿದೆ, ಸ್ವಲ್ಪ ಕಷ್ಟ ಕೂಡ ಆಗಿ ರಾಗಿ ಕೂಡ ವೇಸ್ಟ್ ಆಗ್ತಾ ಇದೆ. ನಾನು ಅವಾಗ ರಾಗಿನ ನೋಡ್ಕೊಂತಾ ಇದ್ದೆ, ಯಾಕಂದ್ರೆ ಅವಾಗಲೇನ ಸಿಕ್ಕಿ ಮಿಷಿನ್ ಏನೋ ಬಂದೈತಂತ. ಸದ್ಯಕ್ಕೆ ಯಾವ್ದು ಕೂಡ ಬಂದಿರಲ್ಲ, ಕೊಯ್ದಿರೋವಲ್ಲ. ಈ ತರ ಕೂಡ ಏತೋ ಟೈಮ್ ನೋಡಿದೆ 3 ಗಂಟೆ ಕೂಡ ಆಗಿತ್ತು. ಅಷ್ಟು ಎಷ್ಟವರಣ ಆಯ್ತು ನಿಮ್ದು ಅಂತಂದ್ರೆ 1.5 ಅವರ್ ಕೂಡ ಆಗಿತ್ತು. ಸರಿ ಮುಟ್ಟೋದು ಮನೆ ಹತ್ರ ಮಿಷಿನ್ ಕೂಡ ಬಂದಿತ್ತು. ಅದೇ ತರ ಟರ್ಪಲ್ ಆಗ್ಬಿಟ್ಟು ಕ್ಲೀನ್ ಆಗಿ ರಾಗಿ ಕೂಡ ಬಿಟ್ಕೊಂತ ಇದ್ರೆ ಈ ರಾಗಿ ಬಿಡುವಾಗಂತ ಖುಷಿ ರೈತನ ಸಿಕ್ಕೋ ಮಜಾ ಬೇರೆ ಯಾವ್ದ್ರಲ್ಲೂ ಸಿಗಲ್ಲ ಅಂತ ಹೇಳಕ ಇಷ್ಟಪಡ್ತೀನಿ. ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆಗೆ ಸಂತೋಷ ಮಿಗ್ಲಿರೋ ರಾಗಿನ ಪಕೆಟ್ ಕೂಡ ಅಡ್ಸ್ಕೊಂಡು ಅದೇ ತರ ಬೆಲ್ಲು ಕೂಡ ಹಾಕಿದ್ರು. 1.5 ಅವರ್ ಇವತ್ತು 4,000 ಕೂಡ ತಗೊಂಡ್ರು. ಅದೇ ತರ ಟರ್ಪಲ್ ಮೇಲೆ ರಾಗಿ ಕೂಡ ಆಸ್ತಿರಿ, ಯಾಕಂದ್ರೆ ಹಸಿವಾಗಿರ್ತೈತೆ. ಅದಕ್ಕೋಸ್ಕರ ಮೂಟಿಗೆ ತುಂಬಕ್ಕಾಗಲ್ಲ. 1 ವಾರ ಒಣಗಿದ್ಮೇಲೆ ಮೂಟಿಗೆ ಕೂಡ ತುಂಬ್ಕೊಬೋದು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಕ.